ಭವ್ಯ ವಿವೇಕ ಸ್ಮಾರಕ ಅಲ್ಲಿಗೆ ಆಗಮಿಸಿದ್ದಾರೆ. ಈ ವೇಳೆ ವಿಶೇಷವಾದಂಥ ಪೂಜೆಯಲ್ಲಿ ನಿರತರಾಗಿರುವಂಥದ್ದು, ವಿಶೇಷ ಪೂಜೆ ಪುನಸ್ಕಾರದಲ್ಲಿ ನಿರತರಾಗಿರುವಂಥದ್ದು ಪ್ರಧಾನಿಯವರು ಈ ವೇಳೆ ವಿವೇಕಾನಂದರ ಸ್ಮಾರಕಕ್ಕೆ ನಮಿಸಿದರು. ಬಹುಶಃ ನಾವು ಸಾಂಸ್ಕೃತಿಕ ನಗರಿ ಮೈಸೂರು ಪ್ರವಾಸಿ ತಾಣ, ಅಲ್ಲಿ ಅರಮನೆ ಸೇರಿದಂಥ ಅನೇಕ ರೀತಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಕಾಣಬಹುದು. ಅದರ ಜೊತೆಗೆ ಮತ್ತೊಂದು ಹೊಸ ಸೇರ್ಪಡೆ ಅಂತಂದರೆ ವಿವೇಕಾನಂದರ ಸ್ಮಾರಕ. ನೀವು ವೀಕ್ಷಕರೇ ಮೈಸೂರಿಗೆ ಹೋದರೆ ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದಾದರೆ ತಪ್ಪದೆ ವಿವೇಕ ಸ್ಮಾರಕವನ್ನು ಕೂಡ ನೀವು ವೀಕ್ಷಣೆ ಮಾಡಲೇಬೇಕು. ಅಷ್ಟು ಅದ್ಭುತವಾಗಿ ನಿರ್ಮಾಣಗೊಂಡಿರುವಂಥ ವಿವೇಕ ಸ್ಮಾರಕ ಇದು. ಪಕ್ಕದಲ್ಲೇ ವಿವೇಕ ಸ್ಮಾರಕಕ್ಕೆ ಪ್ರಧಾನಿಯವರು ಭೇಟಿ ಕೊಟ್ಟಾಗ ಪಕ್ಕದಲ್ಲೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಧಾನಿಯವರಿಗೆ ಸಾಥ್ ಕೊಟ್ಟಿದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಮತ್ತು ಬಿ ವೈ ವಿಜೇಂದ್ರ ಕೂಡ ಸಾಥ್ ಕೊಟ್ಟಿರುವಂಥದ್ದು ಪ್ರಧಾನಿಯವರಿಗೆ. ಇನ್ನು ಯದುವೀರ್ ಒಡೆಯರ್ ಕೂಡ ಸಾಥ್ ಕೊಟ್ಟಿದ್ದಾರೆ ಪ್ರಧಾನಿಯವರಿಗೆ. ವಿವೇಕ ಸ್ಮಾರಕದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದ್ದು ವಿವೇಕ ಸ್ಮಾರಕಕ್ಕೆ ಭೇಟಿ ಕೊಟ್ಟಂತಹ ಒಂದು ಸಂದರ್ಭ. ನಗರದ ರಾಮವಿಲಾಸ ರಸ್ತೆಯಲ್ಲಿರುವಂಥ ವಿವೇಕ ಸ್ಮಾರಕ ಇದು. ಮೈಸೂರಿನ NS ರಸ್ತೆಯಲ್ಲಿ ಶ್ರೀ ರಾಮಕೃಷ್ಣ ಆಶ್ರಮದ ವತಿಯಿಂದ ನಿರ್ಮಾಣ ಮಾಡಲಾಗಿರುವಂಥ ಭವ್ಯವಾದ ವಿವೇಕ ಸ್ಮಾರಕ ಲೋಕಾರ್ಪಣೆಯಾಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರ ಇದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗೌರವಾನ್ವಿತ ಅತಿಥಿಯಾಗಿ ಭಾಗವಹಿಸಿರುವಂಥದ್ದು ಮತ್ತು ಪ್ರಧಾನಿಯವರನ್ನ